ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಾಗುತ್ತೆ ಅಂತೆ, ಮಂಗಳಕ್ಕನ ಮಗನಿಗೆ ಯಾವುದೋ ಒಂದು ಕಾಯಿಲೆ ಬಂದ್ಬಿಟ್ಟಿರುತ್ತೆ. ಆದ ಕಾರಣ ಮಂಗಳಕ್ಕ ಹಾಸ್ಪಿಟಲ್ಗೆ ತನ್ನ ಮಗನನ್ನು ಕರೆದುಕೊಂಡು ಬಂದಿರುತ್ತಾಳೆ. ಅಲ್ಲಿ ಹೋಗಿ ಡಾಕ್ಟರ್ಗೆ ಹೀಗೆ ಹೇಳ್ತಾಳೆ, ಡಾಕ್ಟ್ರ ಡಾಕ್ಟ್ರ ಹೆಂಗಾರ ಮಾಡಿ ನನ್ನ ಮಗನ ಆರಾಮಾರಿ. ನಿನ್ನೆ ಎಂತ ಚಂದ ಆಟ ಆಡ್ಕೊಂತ ಬಂದು ಮಕ್ಕೊಂಡವ. ಬೆಳಿಗ್ಗೆ ಎದ್ದು ನೋಡಿದ್ರೆ ಮಾರಿಗೆಲ್ಲ ಗುಳ್ಳೆಗ್ಯಾವ್ರಿ. ಡಾಕ್ಟ್ರ ನೀವ ನೋಡ್ರಿ, ನಂಗೆ ಭಾಳ ಹೆದರಿಕೆ ಹತ್ತಿಬಿಟ್ಟೈತಿ. ಡಾಕ್ಟ್ರ ಹೆಂಗಾರ ಮಾಡಿ ಆರಾಮಾರಿ ಡಾಕ್ಟ್ರ. ನೀವೇನು ಹೆದರ್ಕೋಬಾರ್ದು ರೀ. ಅವು ಹಂಗೆ ಗುಳ್ಳಿ ಒಂದೆರಡು ಇಂಜೆಕ್ಷನ್ ಮಾಡಿ ಗುಳ್ಗಿ ಕೊಡ್ತೀನಿ, ಅದನ್ನ ತೊಗೊಂಡ್ರಿ, ಅದು ಕಮ್ಮಿ ಆಗ್ಬಿಡ್ತೈತಿ. ಏನು ಹೆದರಕ್ಕೆ ಹೋಗ್ಬೇಡ್ರಿ, ಅದೇನು ಭಾಳ ಇದೆಯಲ್ಲ, ಎಲ್ಲ ಮಾಮೂಲಿ ಇವೆಲ್ಲ. ಏನೋ ಒಂದೆರಡು ಇಂಜೆಕ್ಷನ್ ಡಾಕ್ಟ್ರ? ಏನ್ರಿ ನೀವು ಒಂದೆರಡು ಇಂಜೆಕ್ಷನ್ ಅದಾರಲ್ಲ, ನಾವು ಒಂದ ಮಾಡಿಸ್ಕೊಂಡಾಗ ಹಿಂದೆ ಮಾಡತ್ತೀನಿ, ನೀವು ಒಂದೆರಡು ಅಂತ. ಇವನು ಡಾಕ್ಟರ್ ಅದಾನ, ಏನದಾನು ಬರೀ ಒಂದೆರಡು ಇಂಜೆಕ್ಷನ್ ಅಂತ. ಎಲ್ಲರಕ್ಕೆ ಒಂದೆರಡು ನಾನು ಆರಾಮಿಲ್ಲ ಅಂತ ಡಾಕ್ ನೀವು ಬಂದ್ರೆ ಒಂದೆರಡು ಇಂಜೆಕ್ಷನ್ ಅಂತ ಒಂದು ಮಾಡಿ ಕಳಿಸ್ತಾನೆ. ಒಂದ್ರ ಮೇಲೆ ಮಾಡಿದ್ನಂದ್ರೆ ಹೋಗ್ಬಿಡೋಣ ಸುಮ್ಮನೆ ಎದ್ದು. ಮಂಗಳಕ್ಕ ತನ್ನ ಮಗನಿಗೆ ಆರಾಮಾದ್ರೆ ಸಾಕು ಅಂತ ಎಲ್ಲ ಹಾಸ್ಪಿಟಲ್ ತಿರುಗಿ ಸುಸ್ತಾಗಿ ಬಿಟ್ಟಿರ್ತಾಳೆ. 2-3 ವಾರ ಕಳೆದರೂ ಕೂಡ ಅವನ ಮಗನಿಗೆ ಆರಾಮಾಗಿರಲ್ಲ. ಆಗ ಮಂಗಳಕ್ಕ ಕೇಳ್ಕೋತಾಳೆ, ಯಪ್ಪ ದೇವ್ರ, ಹೆಂಗಾರ ಮಾಡಿ ನನ್ನ ಮಗನ ಕಾಪಾಡಪ್ಪ. ಎಲ್ಲ ಕಡೆ ಅಡ್ಡಾಡ್ ಸಾಕಾತ ನನಗೂ. ಎಲ್ಲ ದವಾಕ್ ನಿಮಗೂ ಇರೋದು ನೀನ. ಈಗ ನನ್ನ ಮಗನಿಗೆ ಇನ್ನೂ ಆರಾಮಾಗಿಲ್ಲ, ಹೆಂಗಾರ ಮಾಡಿ ಕಾಪಾಡಪ್ಪ ಯಪ್ಪ ದೇವ್ರ. ಆಗ ಮಂಗಳಕ್ಕ ಅಡುಗೆ ಮಾಡ್ಬೇಕಂತ ಅಡುಗೆ ಕೋಣೆಗೆ ಹೋಗ್ತಾಳೆ. ಆಗ ತಟ್ಟಂತ ಗಣೇಶ ಪ್ರತ್ಯಕ್ಷನಾಗುತ್ತಾನೆ. ಗಣೇಶನ ಬಂದು ಅವನಿಗೆ ಇರುವ ಎಲ್ಲ ಕಾಯಿಲೆಯನ್ನ ವಾಸಿ ಮಾಡಿಬಿಡ್ತಾನೆ. ಆಗ ಮಂಗಳಕ್ಕ ಏನೋ ಸೌಂಡ್ ಬರ್ತಾ ಇದೆ ಅಂತ ರೂಮ್ ಕಡೆ ಬರ್ತಾ ಇರ್ತಾಳೆ. ಅಯ್ಯೋ ನನ್ನ ಮಗನಿಗಿರೋ ಎಲ್ಲ ಗುಳ್ಳೆ ಹೋಗಿಬಿಟ್ಟು. ದೇವ್ರೆ, ನಂಗೆ ಗೊತ್ತಿತ್ತು ನೀನು ನನ್ನ ಕೈ ಬಿಡಂಗಿಲ್ಲ ಅಂತೇಳಿ. ಭಾಳ ಥ್ಯಾಂಕ್ಸ್ ಪಾ. ನನಗೆ ಅಡ್ಡಾಡಿಲ್ಲ ಸುಸ್ತಾಗ್ಬಿಟ್ಟಿತ್ತು, ನನ್ನ ಮಗ ಆರಾಮಕ್ಕತ್ತಿಲ್ಲ ಅಂತೇಳಿ. ಹಂಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಸಣ್ಣ ಕಾಮೆಂಟ್ ಮಾಡಿ.